ಸರ್ಕಾರಕ್ಕೆ ಒತ್ತಾಯ ಮಾಡುವಂತದ್ದು ಸಿಂಗಲ್ ವಿಂಡೋ ರೋಸ್ಟರ್ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ. ಸಿಂಗಲ್ ವಿಂಡೋ ರೋಸ್ಟರ್ ಪದ್ಧತಿಯನ್ನ ಜಾರಿಗೆ ತಂದರೆ ಸಚಿವರು ಎಷ್ಟು ತರತ್ತೆ ಇದು ಸಚಿವರು ಮುಂದೆ ಯಾರು ಪಾಯಿಂಟ್ ಹೇಳ್ತೀರಿ ಯಾರೋ ಇಲ್ಲಿ ಹೇಳಬೇಕು ನಾನು ಭಾಷಣ. ಸಿಂಗಲ್ ವಿಂಡೋ ರೋಸ್ಟರ್ ಪದ್ಧತಿ ಅಂದ್ರೆ ಈಗ ಇರುವಂತಹ ಮೀಸಲಾತಿ ಅದು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸುತ್ತೆ ಅನ್ನೋದು ಒಂದು. ಈ ಸರ್ಕಾರ ಸ್ಪಂದಿಸ್ತಾ ಇದ್ರೆ ಈ ಸರ್ಕಾರಕ್ಕೆ ಯಾವ ರೀತಿ ಬುದ್ಧಿಯನ್ನ ಕಲಿಸಬೇಕು ಅನ್ನೋದು ಬಂಜಾರ ಸಮಾಜ ಅದನ್ನ ಬರೆದಿಟ್ಕೊಂಡು ಬುದ್ಧಿ ಕಲಿಸ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ನಾವು. ಸಿಂಗಲ್ ವಿಂಡೋ ರೋಸ್ಟರ್ ಪದ್ಧತಿಯಲ್ಲಿ ಒಂದು 17% ಮೀಸಲಾತಿ SC/ST ಗೆ ಇರೋದಕ್ಕೆ SC/ST ಗಳಿಗೆ 17 ಪೋಸ್ಟ್ ಕಾಲ್ ಆದವು ಅಂದ್ರೆ 17ರಲ್ಲಿ ಈ 3 ಗುಂಪುಗಳು ಏನ್ ಮಾಡಿದ್ದಾರೆ ಆ 3 ಗುಂಪುಗಳಿಗೆ ನ್ಯಾಯ ಸಿಗಬೇಕು. 17 ಪೋಸ್ಟ್ ನಲ್ಲಿ 3 ಗುಂಪುಗಳಿಗೆ ಸಮಾನವಾಗಿ ಹಂಚಿಕೆ ಆಗುವಂತಹ ಸಿಂಗಲ್ ವಿಂಡೋ ರೋಸ್ಟರ್ ತರಬೇಕು. ಅದು ತಂದಿದ್ರೆ 450 ಪೋಸ್ಟ್ ಈಗ ಕರೆದಾಗ ಸರಿಸುಮಾರು 100-110 ಪೋಸ್ಟ್ಗಳು ಈ ವರ್ಗದವರಿಗೆ ಅಂದ್ರೆ ಬಂಜಾರ ಭೂಮಿ ಕೊರ್ಚಾ ಕರ್ವಾದವರಿಗೆ ಸಿಕ್ತಿತ್ತು. ಅಧಿಕಾರಿಗಳು ಜಾಣಕ್ರೋಡನ್ನ ಮಾಡ್ತಾ ಇದ್ದಾರೆ. ಈ ಮಿನಿಸ್ಟರ್ಗಳು ಅಧಿಕಾರಿಗಳನ್ನ ಕೂರಿಸಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇದರಿಂದ ಏನು ನ್ಯಾಯ ಸಿಕ್ಕಿದೆ? ಸುಪ್ರೀಂ ಕೋರ್ಟ್ ನ ಆಶಯ ಇಟ್ಟಿದ್ರೆ ಒಳ ಮೀಸಲಾತಿಯಿಂದ ಎಲ್ಲರಿಗೂ ನ್ಯಾಯ ಸಿಗಬೇಕಂತ. ಇದರಿಂದ ನೀವು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇದಕ್ಕೆ ಹೊಸ ಪದ್ಧತಿಯನ್ನ ತರಬೇಕು. ಆ ಕೆಲಸವನ್ನ ಅಧಿಕಾರಿ ಮಾಡಬೇಕು. ಅದನ್ನ ಸಚಿವರುಗಳು ಹೇಳಬೇಕು. ಇದನ್ನ ಹೇಳೋದನ್ನ ಬಿಟ್ಟಿದ್ದರ ಪರಿಣಾಮವಾಗಿ ಹಳೆಯ ನೇಮಕಾತಿ ಪದ್ಧತಿಯ ಪ್ರಕಾರ ಇವರು ರೋಸ್ಟರ್ ನಲ್ಲಿ ಹೋದ್ರೆ ಬಹುತೇಕ ಇನ್ನು 30 ವರ್ಷ ಈ ಸಮುದಾಯದವರಿಗೆ ಒಂದು ಎ ಗ್ರೇಡ್ ಎ ಗ್ರೂಪ್ ನ ಪೋಸ್ಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮಿಂದ ಕೇಳಬೇಕು. ಸಮಾಜ ಕಲ್ಯಾಣ ಸಚಿವರು ಇದನ್ನ ಈ ಅಂಶವನ್ನ ನಮ್ಮಿಂದ ಕೇಳಬೇಕು. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 40,000 ಜನ ಹೋರಾಟವನ್ನ ಮಾಡಿದ್ರೆ ಅವತ್ತು ರಸ್ತೆಗೆ ಇಳಿದು ಹೋರಾಟವನ್ನ ಮಾಡಿದ್ರೆ ಈ ಸರ್ಕಾರ ಇಷ್ಟು ದೊಡ್ಡ ಹೋರಾಟ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ಇವತ್ತು ನೋವಿರಬಹುದು. ನಿಮ್ಮ ನೋವು ಏನಿದೆ? ನಿಮ್ಮ ಅಳಲು ಏನಿದೆ? ನಿಮ್ಮ ಬೇಡಿಕೆ ಏನಿದೆ? ನಿಮ್ಮ ಬೇಡಿಕೆಯಲ್ಲಿ ಸರಿ ಯಾವುದಿದೆ, ನಿಮ್ಮ ಬೇಡಿಕೆಯಲ್ಲಿ ತಪ್ಪು ಯಾವುದಿದೆ ಅಂತ ಹೇಳುವಂತಹ ಕನಿಷ್ಠ ಮಾನವೀಯತೆಯನ್ನ ಈ ಸರ್ಕಾರ ತೋರಿಸಬೇಕಿತ್ತು. ಅದರ ಲಜ್ಜೆಗೆಟ್ಟ ಸರ್ಕಾರ, ಮಾನಗೆಟ್ಟ ಸರ್ಕಾರ, ಮನುಷ್ಯತ್ವ ಇಲ್ಲದ ಸರ್ಕಾರ ಇವತ್ತಿನವರೆಗೆ ನಮ್ಮ ಜೊತೆಗೆ ಕೂತು ಏನು ನಿಮ್ಮ ಬೇಡಿಕೆ ಇದೆ ಅಂತ ಹೇಳಿ ಕೇಳುವಂತಹ ಕನಿಷ್ಠ ಸೌಜನ್ಯವನ್ನು ತೋರಿಸಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅಪಾಯಿಂಟ್ಮೆಂಟ್ಗೆ ಅಂಗಲ ಹಚ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ. ನಾನು ನಮ್ಮ ಸಮುದಾಯದ ಮುಖಂಡರಿಗೆ ನಾನು ಮನವಿ ಮಾಡ್ತೇನೆ, ಹಕ್ಕಿನಿಂದ ನಾವು ಕೇಳೋಣ. ಇನ್ನು 2 ದಿನದ ಒಳಗೆ ಏನು ಅಧಿವೇಶನ ನಡೆಸುತ್ತೆ, ಗೌರವಯುತವಾಗಿ ಈ ಸಮಾಜದ ಜನಪ್ರತಿನಿಧಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಮಾತನಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬರೆದಿಟ್ಟು ಸಾಯ್ತೇವೆ. ಈ ಸಮಾಜ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕಾಂಗ್ರೆಸ್ಗೆ ವೋಟ್ ಹಾಕಬಾರದು ಅಂತ ಹೇಳಿ ಮಾನ್ಯ ಸಚಿವರು ಏನು ಬರ್ತಾ ಇದ್ದಾರೆ, ಸಚಿವರು ಈ ಅಂಶವನ್ನ ತೆಗೆದುಕೊಂಡು ಹೋಗಿ. ಸಚಿವರು ಬಂದಾಗ ಯಾರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಿ, ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಮೊದಲನೇದಾಗಿ